ಆದರೂ ಸಹ ಇಲ್ಲಿ ಸುಮಾರು ಒಂದು 50,000 ಜನ ಇವತ್ತು ನಾವು ಸೇರಿದ್ದೀವಿ. ನಮ್ಮನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬರಬೇಡ್ರಿ. 10 ಲಕ್ಷ ಮಂದಿದ್ದು ಇವತ್ತು ಮಾಡಿ ತೋರಿಸ್ಬೇಕಂದ್ರೂ ಮತ್ತೆ ತಯಾರಿ ಇದೀವಿ ನಾವು. ನೀವೆಲ್ಲರೇ ಯಾರು ಹೇಳಿದ್ರು ನೀವು ಪತ್ರಕರ್ತರು 6,000 ಪೊಲೀಸರನ್ನ ತೊಗೊಂಡು ಬಂದಾರಂತೇಳಿ ನೋಡ್ರಿ. ಕ್ರಾಂತಿ ಆಗ್ಬೇಕಾದ್ರೆ ಬ್ರಿಟಿಷರು ಏನು ಮಾಡಿದ್ರು ಸ್ವಾತಂತ್ರ್ಯಕ್ಕಾಗಿ ಈ ದೇಶದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಹೋರಾಡಲಿಲ್ಲ, ಸಂಗೊಳ್ಳಿ ರಾಯಣ್ಣ ಹೋರಾಡಲಿಲ್ಲ, ಒಣಕೆ ಓಬವ್ವ, ಬೆಳವಡಿ ಮಲ್ಲಮ್ಮ, ಕೆಳದಿ ಚೆನ್ನಮ್ಮ, ಛತ್ರಪತಿ ಶಿವಾಜಿ ಮಹಾರಾಜರು ಎಲ್ಲ ಪುಣ್ಯಾತ್ಮರು ಎಂಥ ದೊಡ್ಡ ಬಲಾಢ್ಯ ಸೈನ್ಯದ ವಿರುದ್ಧನೇ ಹೋರಾಟ ಮಾಡ್ಯಾರ. ನಾವಿಟ್ಟು ದೊಡ್ಡ ಸಂಖ್ಯೆಯಲ್ಲಿದ್ದಂಥವ್ರು ನಾವು ನಮಗೆ 6,000 ಮಂದಿ ಪೊಲೀಸರು ತಂದು ಅಂಜಿಸ್ಲಕ್ಕೆ ಆಗ್ತತನ್ರಿ. ಹಾಗಾದ್ರೆ ಏನು ಮಾಡ್ತೀರಪ್ಪ? ಇವತ್ತು ನೀವು ಒಪ್ಕೋಬೇಕು. ಸರ್ಕಾರ ಒಪ್ಕೋಲಿಲ್ಲ ಅಂದರೆ ನಾವು ಗುರುಗಳಿಗೆ ನಿರ್ಣಯ ಮಾಡ್ತಾರೆ ಏನು ಮಾಡೋದು ಅನ್ನೋವಂಥದ್ದು. ಅದಕ್ಕೆ ಬಂಧುಗಳೇ, ಇವತ್ತು ನೀವೆಲ್ಲ ಬನ್ನಿ ಸರ್. ನಮ್ಮ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಸಚಿವರು ನಮ್ಮ ಹಿರಿಯರಾದಂಥ ಶ್ರೀ ಎಸ್ ಸಿ ಮಹದೇವಪ್ಪನವ್ರು ಬಂದಿದ್ದಾರೆ. ಅವರಿಗೆ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಪಶುಸಂಗೋಪನಾ ಸಚಿವರಾದಂಥ ಶ್ರೀ ವೆಂಕಟೇಶ್ ಅವರು ನಮ್ಮ ಹಿರಿಯ ಸಚಿವರು ಬಂದಿದ್ದಾರೆ. ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರು ಬಂದಿದ್ದಾರೆ. ಸರ್ಕಾರದ ಪರವಾಗಿ ನಮ್ಮ ಮುಖ್ಯಮಂತ್ರಿಗಳು ಈ 3 ತ್ರಿಮೂರ್ತಿಗಳನ್ನು ಕೊಟ್ಟು ಕಳಿಸ್ಯಾರ. ಅವ್ರನ್ನ ನಾವು ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿ ಅವರು ಅದರಲ್ಲಿ ವಿಶೇಷವಾಗಿ ನಮ್ಮ ಮಹದೇವಪ್ಪ ಸಾಹೇಬರು ಭಾಳಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು. ಡಾಕ್ಟರ್ ಬಸವ ಬುದ್ಧ ಬಸವ ಅಂಬೇಡ್ಕರ್ ನಾವು ಅವರ ಅನುಯಾಯಿಗಳು. ನಾವೇನು ಹೊರಗಿನವರಲ್ಲ. ನಾನು ನಿನ್ನೆ ಹೇಳ್ಯಾರ ಮುಖ್ಯಮಂತ್ರಿಗಳ್ರಿ, ನಾವೆಲ್ಲ ಎತ್ತಾಡ್ರೆ ನೀವು ಸೂತ್ರರು ಅಂತೇಳಿ. ಸೂತ್ರ ಅಂತ ಹೇಳಿದ್ಮ್ಯಾಗ ನಮಗೆ ರಿಸರ್ವೇಷನ್ ಕೊಡಬೇಕು ಬೇಡ ಹೇಳ್ರಿ. ಅದಕ್ಕೆ ಬಂಧುಗಳೇ, ನಾವು ಇಷ್ಟೇ ವಿನಂತಿ ಮಾಡ್ಕೋತೀವಿ ಸರ್ಕಾರಕ್ಕೆ, ನಮ್ಮ ಹೋರಾಟ ಏನಿದೆ ಗಂಭೀರವಾಗಿ ತಗೊಳ್ರಿ. ನಾವು ಏನೂ ಬೇಡ್ತಾ ಇಲ್ಲ. ನಿನ್ನೆನೇ ಸುಪ್ರೀಂ ಕೋರ್ಟ್ ಹೇಳಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿದ್ದಾರೆ, ಧರ್ಮ ಆಧಾರಿತ ಮೀಸಲಾತಿಗೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಜಸ್ಟಿಸ್ ಗವಾಯಿ ಅವರ ನೇತೃತ್ವದ ಪೀಠ ಹೇಳಿದೆ, ಧರ್ಮ ಆಧಾರಿತ ಮೀಸಲಾತಿಗೆ ಬ್ರೇಕ್ ಹಾಕಬೇಕು ಅಂತ ಮಾತು ಹೇಳಿದ್ದಾರೆ. ಇವತ್ತು ಅವ್ರು 3 ಸಚಿವರು ಬಂದಿದ್ದಾರೆ. ನಾ ಹೆಚ್ಚಿಗೆ ಮಾತಾಡೋದಿಲ್ಲ, ಯಾಕಂದರೆ ಅವ್ರಿಗೂ ಮುಜುಗರ ಆಗಬಾರ್ದು. ಏನೇ ನಿರ್ಣಯ ಆದರೂ ನಮ್ಮ ಗುರುಗಳು ತಗೋತಾರೆ. ನಾವೆಲ್ಲ ಶಾಂತ ರೀತಿಯಿಂದ, ಯಾರೂ ಸುಮ್ಮನೆ ಗಲಾಟೆ ಮಾಡಬೇಡ್ರಿ. ಸುಮ್ಮನೆ ಚೀರುವುದು ನೀವು 4 ಮಂದಿ ಮಾಡೋದ್ರಿಂದ ಇಡೀ ಇಷ್ಟೆಲ್ಲ ಜನ ಬಂದಿರ್ತಾರಲ್ಲ ಪಾಪ, ಅವ್ರಿಗೆಲ್ಲರಿಗೂ ತೊಂದರೆ ಆಗ್ತದೆ. ಸುಮ್ಮನೆ ಮಂತ್ರಿಗಳು ಅವರೇನು ಸರ್ಕಾರ ಪರವಾಗಿ ಅವ್ರೇನು ಹೇಳೋದು ಹೇಳ್ತಾರೆ, ನಮ್ಮ ಗುರುಗಳು ಅಂತಿಮವಾಗಿ ನಿರ್ಣಯ ಮಾಡ್ತಾರೆ. ಆದರೆ ಯಾರೂ ಧೃತಿಗೆಡಬೇಡ್ರಿ. ಒಂದಂತರೂ ಇದು ಹೇಳ್ತೀನಿ, ಇದೇ ಸುವರ್ಣಸೌಧದಾಗನೇ ನಾವು ಮೀಸಲಾತಿ ತೊಗೊಂಡೇ ತೀರ್ತೀವಲ್ಲ ಅಂತ ಮಾತನ್ನು ಹೇಳಿ ಯಾರೂ ಹಿಂದೆ ಸರಿಬೇಡ್ರಿ, ಯಾರೂ ಅಂಜಬೇಡ್ರಿ. ನಾವು ಹೇಳಿದ್ದೀವಿ. ಅದಕ್ಕೆ ಇವತ್ತು ಸರ್ಕಾರ 3 ಸಚಿವರನ್ನ ಕಳಿಸ್ಯಾರಂದ್ರೆ ಅದು ಗುರುಗಳು ಸಚಿವರು ಮಾತಾಡ್ತಾರೆ. ನಾ ಹೆಚ್ಚಿಗೇನು ಆದರೆ ನೀವು ಯಾರು ಅವರು ನಮ್ಮವ್ರು ಅದಾರ ಬಿಡ್ರಿ, ನಮ್ಮವ್ರು ಮಂತ್ರಿ ಇದ್ದವರು. ಮತ್ತಾರು ಬಂದ್ರಿ? ಅವ್ರು ನಮ್ಮವ್ರು ಅದಾರ. ಅವರೇ ನಮ್ಮ ಭಾಗದಾಗೆ ಅವ್ರನ್ನ ಇದ್ರಾಗ ಕೌಂಟ್ ಮಾಡೋದಿಲ್ಲ. ಈಗ ಬಂದವರು ವಿಶೇಷವಾಗಿ ಆ ಭಾಗದಲ್ಲಿ ಹಳೆ ಮೈಸೂರು ಭಾಗದ ಎಲ್ಲ ಹುಲಿಗಳು ಬಂದವು ಆ ಕಡೆಗೂ. ಅದಕ್ಕೆ ಅವ್ರು ಮಾತಾಡ್ತಾರೆ, ಗುರುಗಳು ಮಾತಾಡ್ತಾರೆ, ಒಂದು ನಿರ್ಣಯ ಆಗ್ತದೆ. ಎಲ್ಲರೂ ಯಾರೇ ಮಂತ್ರಿಗಳು ಮಾತಾಡಾಗ ಅಗೌರವದಿಂದ ಮಾತಾಡೋದು, ಸುಮ್ಮನೆ ಏನಾರೇ ಘೋಷಣೆ ಕೂಗು ದಯವಿಟ್ಟು ಮಾಡಬೇಡಿ. ಯಾರೇ ಬಂದ್ರೂ ಒಂದು ಸರ್ಕಾರ ಬಂದಂಗಿದೆ, ಅವ್ರೊಳಗೆ ಗೌರವಯುತವಾಗಿ ನಾವು ವರ್ತನೆ ಮಾಡಬೇಕು. ಯಾಕಂದ್ರೆ ಪ್ರಜಾತಂತ್ರದಲ್ಲಿ ಅವ್ರ ಆಡಳಿತದಲ್ಲಿ ಅದಾರೆ. ಆಡಳಿತದವರೆಗೆ ನಾವು ಗೌರವ ಕೊಡುವಂಥ ನಮ್ಮ ಧರ್ಮ, ನಮ್ಮ ಸಮಾಜ ನಮ್ಗೆ ಅದನ್ನು ಕೊಟ್ಟು ಕಳಿಸಿದೆ. ನಮಗೆ ಸಂಸ್ಕಾರ ಇದೆ. ಅದಕ್ಕೆ ಇವತ್ತು ಗುರುಗಳ ಕೈ ಕೊಡ್ತೀನಿ.
ಅವರು ಮಾನ್ಯ ಸಚಿವರು ಅವ್ರು ಏನು ಮಾತಾಡ್ತಾರೆ ಅಂತಿಮ ನಿರ್ಣಯವನ್ನು ಅವ್ರು ಘೋಷಣೆ ಮಾಡ್ತಾರೆ, ನಾವೆಲ್ಲ ಆ ರೀತಿ ಮಾಡೋಣ.